ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 12 ಇದರಲ್ಲಿ ಟೇಬಲ್ ಬಾರ್ಡರ್, TR ಮತ್ತು TD ಟ್ಯಾಗ್ಸ್ಗಳನ್ನ ಯಾವ ರೀತಿಯಾಗಿ HTML ಕೋಡಿಂಗ್ದಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅಲ್ಲಿ ಒಂದು ಟೇಬಲನ್ನು ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸ್ದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 13. ಇದರಲ್ಲಿ ನಾನು ಹೌ ಟು ಯೂಸ್ OL ಆ್ಯಂಡ್ LI ಟ್ಯಾಗ್ಸ್ ಇನ್ HTML ಕೋಡಿಂಗ್. HTML ಕೋಡಿಂಗ್ದಲ್ಲಿ ಆರ್ಡರ್ ಲಿಸ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಆರ್ಡರ್ ಲಿಸ್ಟನ್ನು ನಾನು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಸೊ ಇವಾಗ ನಾನು ಇಲ್ಲಿ ನೋಟ್ ಪ್ಯಾಡನ್ನು ಓಪನ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಟ್ ಪ್ಯಾಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ HTML ಹೆಡ್ ಟೈಟಲ್. ಓಕೆ, ಟೈಟಲ್ದಲ್ಲಿ ನಾನು ಆರ್ಡರ್ ಲಿಸ್ಟ್ ಕೊಡ್ತೀನಿ. ಓಕೆ, ಆರ್ಡರ್ ಲಿಸ್ಟ್. ಇಲ್ಲಿ ಟೈಟಲ್ ಕ್ಲೋಸ್. ಟೈಟಲ್ ಕ್ಲೋಸ್ ಆದ ನಂತರ ಇಲ್ಲಿ ಹೆಡ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಹೆಡ್ ಕ್ಲೋಸ್ ಆದ ನಂತರ ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು. ಸೊ ಬಾಡಿ ಟ್ಯಾಗನ್ನು ಓಪನ್ ಮಾಡಿದ ನಂತರ ನಾವು ಇವಾಗ OL ಆರ್ಡರ್ ಲಿಸ್ಟನ್ನು ಉಪಯೋಗ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವೊಂದು ಟೈಟಲನ್ನು ಕೊಡೋಣ. ಓಕೆ, ಸೊ ಇಲ್ಲಿ ಬೋಲ್ಡ್, ಟೈಟಲ್ಗೆ ಬೋಲ್ಡನ್ನು ಹಾಕೋಣ ಮತ್ತು ಇಲ್ಲಿ ಅಂಡರ್ಲೈನ್ ಕೂಡ ಮಾಡೋಣ. ಸೊ ಇಲ್ಲಿ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತ ನಾನು ಇಲ್ಲಿ ಟೈಟಲ್ ಕೊಡ್ತೀನಿ. ಓಕೆ, ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಓಕೆ, ಇಲ್ಲಿ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಬೋಲ್ಡ್ ಕ್ಲೋಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಅಂಡರ್ಲೈನ್ ಕೂಡ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಅಂಡರ್ಲೈನ್ ಕ್ಲೋಸ್. ಅದರ ನಂತರ ಇಲ್ಲಿ ನಾವೇನು ಯೂಸ್ ಮಾಡ್ಕೋಬೇಕಂದ್ರೆ ಇಲ್ಲಿ OL ಟ್ಯಾಗನ್ನು ಹಾಕಬೇಕು. ಓಕೆ, ಆರ್ಡರ್ ಲಿಸ್ಟ್, ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋದು. ಓಕೆ, OL ಹಾಕಿದ ನಂತರ ಇಲ್ಲಿ ನಾವು LI ಯೂಸ್ ಮಾಡ್ಕೋದು. ಓಕೆ, ಲಿಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ LI ಟ್ಯಾಗನ್ನು ಹಾಕೋದು. ಸೊ ಇಲ್ಲಿ ಮೊದಲನೇದಾಗಿ CPU. ಓಕೆ, ಲಿಸ್ಟ್ದಲ್ಲಿ ನಾನು ಏನು ಮಾಡ್ತೀನಿ, ಮೊದಲನೇದಾಗಿ ಪಾರ್ಟ್ಸ್ ಆಫ್ ಕಂಪ್ಯೂಟರ್ದಲ್ಲಿ CPU ಮತ್ತು ಇಲ್ಲಿ LI ಕ್ಲೋಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪುನಃ ಇಲ್ಲಿ ಎಂಟರ್ ಕೊಟ್ಟು ಮತ್ತೆ LI ಅಂದರೆ ಮತ್ತೊಂದು ಲಿಸ್ಟದಲ್ಲಿ ಒಂದು ಪಾರ್ಟ್ಸ್ ಆಫ್ ಕಂಪ್ಯೂಟರ್ದ ಒಂದು ಪಾರ್ಟನ್ನು ಬರೆಯೋಣ. ಓಕೆ, ಸೊ ಇಲ್ಲಿ ಮಾನಿಟರ್. ಓಕೆ, ಮಾನಿಟರ್ ಮತ್ತು ಇಲ್ಲಿ LI ಕ್ಲೋಸ್ ಮಾಡ್ಕೋಬೇಕು. ಓಕೆ, LI ಕ್ಲೋಸ್. ಅದರ ನಂತರ ಮತ್ತೆ ಪುನಃ ಇಲ್ಲಿ LI ಲಿಸ್ಟನ್ನು ಹಾಕೋದು. ಓಕೆ, ಸೊ ಲಿಸ್ಟನ್ನು ಹಾಕಿದ ನಂತರ ಇಲ್ಲಿ ಕೀಬೋರ್ಡ್. ಓಕೆ, ಕೀಬೋರ್ಡ್ ಹಾಕಿದ ನಂತರ ಇಲ್ಲಿ ಲಿಸ್ಟ್ ಕ್ಲೋಸ್ ಮಾಡ್ಕೋಬೇಕು LI. ಸೊ ಅದರ ನಂತರ ಪುನಃ ಮತ್ತೆ ಇಲ್ಲಿ ಎಂಟರ್ ಮತ್ತು ಇಲ್ಲಿ LI ಲಿಸ್ಟ್ ಹಾಕಬೇಕು. ಸೊ ಇಲ್ಲಿ ಲಿಸ್ಟ್ ಹಾಕಿದ ನಂತರ ಇಲ್ಲಿ ಮೌಸ್ ಮತ್ತು ಇಲ್ಲಿ LI ಕ್ಲೋಸ್ ಅಂದರೆ ಲಿಸ್ಟ್ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. LI ಕ್ಲೋಸ್ ಮತ್ತು ಪುನಃ ಇಲ್ಲಿ LI. ಓಕೆ, LI. ಇಲ್ಲಿ ಪ್ರಿಂಟರ್. ಓಕೆ, ಪ್ರಿಂಟರ್ ಮತ್ತು ಪುನಃ ಇಲ್ಲಿ LI ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು ಮತ್ತು LI ಟ್ಯಾಗನ್ನು ಇಲ್ಲಿ ಓಪನ್ ಮಾಡ್ಕೊಳ್ಳೋದು. LI ಇದರಲ್ಲಿ ಸ್ಕ್ಯಾನರ್ ಮತ್ತು ಇಲ್ಲಿ ಪುನಃ LI ಟ್ಯಾಗನ್ನು ಕ್ಲೋಸ್ ಮಾಡ್ಕೊಳ್ಳೋದು. ಓಕೆ, ಅದರ ನಂತರ ಇಲ್ಲಿ ಮತ್ತೆ ಪುನಃ ಇಲ್ಲಿ LI, ಆಮೇಲೆ ಇಲ್ಲಿ ಸ್ಪೀಕರ್. ಓಕೆ, ಸ್ಪೀಕರ್ ಮತ್ತು ಇಲ್ಲಿ LI ಕ್ಲೋಸ್, LI ಓಪನ್, ಲಿಸ್ಟ್ ಟ್ಯಾಗ್ ಓಪನ್ ಮಾಡೋದು. ಇಲ್ಲಿ ಮೈಕ್. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಪಾರ್ಟ್ಸ್ ಆಫ್ ಕಂಪ್ಯೂಟರನ್ನು ಟೈಪ್ ಮಾಡ್ಕೊಳ್ಳೋದು. ಮಾಡಿದ ನಂತರ ಇಲ್ಲಿ
ಅಲ್ಲಿ ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಬಾಡಿ ಟ್ಯಾಗ್ ಕ್ಲೋಸ್ ಮಾಡ್ತೀನಿ. ಸೊ ಅದರ ನಂತರ ಇಲ್ಲಿ HTML ಟ್ಯಾಗನ್ನು ಕೂಡ ಕ್ಲೋಸ್ ಮಾಡ್ಕೋಬೇಕು. HTML ಟ್ಯಾಗನ್ನು ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, HTML ಕ್ಲೋಸ್. ಸೊ ಇವಾಗ ನಾವು ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತೇಳಿ ಎಲ್ಲನೂ ಒಂದು ಟೈಟಲ್ ಕೊಟ್ಟಿದ್ದೀವಿ. ಆ ಒಂದು ಟೈಟಲ್ದಲ್ಲಿ ಇವು ಕೆಳಗಡೆ ಎಲ್ಲನೂ ಲಿಸ್ಟಾಗಿ ನಮಗೆ ಡಿಸ್ಪ್ಲೇ ಆಗಬೇಕು ಔಟ್ಪುಟದಲ್ಲಿ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡೋಣ ಅಂದರೆ ಫಸ್ಟ್ ಇಲ್ಲಿ Ctrl+S ಸೇವ್ ಮಾಡ್ಕೊಳ್ಳೋಣ. ಓಕೆ, Ctrl+S ಮಾಡಿದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಬಂದು ನಾವಿಲ್ಲಿ ಸೇವ್ ಮಾಡೋಣ. ಓಕೆ, ಇಲ್ಲಿ ಏನು ಕೊಡ್ತೀನಪ್ಪ ಅಂದರೆ ನಾನು ಇಲ್ಲಿ OL ಅಂತೇಳಿ ಕೊಡ್ತೀನಿ, ಆರ್ಡರ್ ಲಿಸ್ಟ್ .html. ಓಕೆ, ಫೈಲ್ನ ಏನು ಕೊಟ್ಟಿದ್ದೀನಿ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ನಾವು ಎಲ್ಲಿ ಬೇಕಾದಲ್ಲಿ ಸೇವ್ ಮಾಡ್ಕೋಬೋದು. ನಾ ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಲೋಕಲ್ ಡಿಸ್ಕ್ ಎಫ್ದಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ OL.html ಅಂತೇಳಿ ಫೈಲ್ ನೇಮ್ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ನಂತರ ಇದರ ಔಟ್ಪುಟ್ಟನ್ನು ನೋಡಬೇಕಾಗಿತ್ತು. ಅದನ್ನು ನಾವಿಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡಿದ ನಂತರ ಇಲ್ಲಿ Ctrl+O ಮಾಡ್ಕೋಬೇಕು. Ctrl+O ಮಾಡಿದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಇಲ್ಲೆಲ್ಲನೂ ಫೈಲ್ ಡಿಸ್ಪ್ಲೇ ಆಗಿದ್ದಾವೆ. ಸೊ ನಮ್ಮದು ಫೈಲ್ ಯಾವುದಪ್ಪ ಅಂದರೆ ಇಲ್ಲಿ OL ಅಂತಿದೆ. ಸೊ ಇಲ್ಲಿ OL ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ಳೋದು, ಇಲ್ಲಿ ಓಪನ್ ಅನ್ನೋದು. ಸೊ ಇವಾಗ ಇಲ್ಲಿ ನೋಡ್ಕೋಬೋದು. ಸೊ ಏನೇ ಆಗಿದಾವಪ್ಪ ಅಂದರೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದ್ದಾವೆ. ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಟೈಟಲ್ ಬಂದಿದೆ. ಸೊ ಇವುಗಳ ಲಿಸ್ಟ್ದಲ್ಲಿ ನಂಬರ್ ಕೂಡ ಎಲ್ಲನೂ ಬಂದಿದ್ದಾವೆ. ಓಕೆ, 1 2 3 4 5 6 7 8 ನಂಬರು ಬಂದಿದ್ದಾವೆ. ಸೊ ನಾವು ಪಾರ್ಟ್ಸ್ ಏನೇನು ಬರ್ತೀವಲ್ಲ ಆ ಪಾರ್ಟ್ಸನ್ನು ಡಿಸ್ಪ್ಲೇ ಆಗಿದೆ, ಅಂದರೆ ಒಂದು ಲಿಸ್ಟ್ ರೆಡಿ ಆಗಿದೆ. ಓಕೆ, ನಾವು ನಂಬರನ್ನು ಕೊಟ್ಟಿಲ್ಲ, ಇಲ್ಲಿ ಬರೀ ಎಲ್ಲ ಹಾಕಿದ್ದೇವೆ. ಸೊ ಆ ಎಲ್ಲ ಇದರಲ್ಲಿ ಆರ್ಡರ್ ಲಿಸ್ಟಾಗಿ ಒಂದು ಕ್ರಮವಾಗಿ ನಂಬರ್ದಲ್ಲಿ ಎಲ್ಲನೂ ಬಂದಿದ್ದಾವೆ. ಓಕೆ, 1 to 8 ನಾವು ಎಷ್ಟು ಲಿಸ್ಟ್ ಮಾಡ್ಕೋತೀವಲ್ಲ ಅಷ್ಟು ಲಿಸ್ಟದು ಅಲ್ಲಿ ನಂಬರ್ಸು ಬಂದಿರ್ತವೆ. ಸೊ ಈ ಪ್ರಕಾರ ಒಂದು ಲಿಸ್ಟನ್ನು ನಾವಿಲ್ಲಿ HTML ಕೋಡಿಂಗ್ದಲ್ಲಿ ಒಂದು OL ಆರ್ಡರ್ ಲಿಸ್ಟನ್ನು ಮಾಡ್ಕೋಬೋದು. ಎಲ್ಲ ಏನು ಟ್ಯಾಗನ್ನು ಉಪಯೋಗ ಮಾಡಿಕೊಂಡು ಈ ಪ್ರಕಾರವಾದಂಥ ಒಂದು ಲಿಸ್ಟನ್ನು ಕೂಡ ರೆಡಿ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು HTML ಕೋಡಿಂಗ್ದಲ್ಲಿ ಯಾವ ರೀತಿಯಾಗಿ OL ಮತ್ತು ಎಲ್ಲ ಟ್ಯಾಗನ್ನು ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಒಂದು ಲಿಸ್ಟ್ ಮಾಡಿ ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.